ಅವರೊಬ್ಬರೇ ಹಿಂದೂ ಅಲ್ಲರಿ. ಯಾಕೆ ಹಿಂದಂಗೆ JDSಗೆ ಯಾಕೆ ಹೋಯ್ದ್ರಿ? ಟಿಪ್ಪು ಸುಲ್ತಾನ್ ಕಟ್ಟಿಗೆ ಹಿಡಿದು ಡ್ರೆಸ್ ಹಾಕಿಂದು ಇಫ್ತಿಯಾರ್ ಕೂಟ ಮಾಡಿರಲ್ಲ, ಅವಾಗೆಲ್ಲ ಹೋಗಿತ್ತು. ಅವರನ್ನು ಅವ್ರು ರಕ್ಷಣೆ ಮಾಡ್ಕೊಳಕ್ಕೆ ಉತ್ತರ ಕರ್ನಾಟಕ ಅಥವಾ ಹಿಂದೂ ಇದು ಒಂದು ಮುಖವಾಣಿ ಅಷ್ಟೇ. ಹಿಂದೆ ಯಾರು ಹೈಕಮಾಂಡ್ ನಾಯಕರು ಅವ್ರ ಹಿಂದೆ RSS ನಾಯಕರು ಇಲ್ಲದೆ ಹೋದ್ರೆ ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಕ್ ಆಗ್ತಿಲ್ಲ? ಉಚ್ಚಾಟನೆ ಬಿಡಿ, ಒಂದು ನೋಟಿಸ್ ಕೂಡ ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಸಂಘ ಪರಿವಾರದವರು ಮಾರ್ಗದರ್ಶನ ಮಾಡ್ತಾರೆ. ಸಂಘ ಪರಿವಾರದವರು ಕರೆದು ತಿಳಿ ಹೇಳ್ತಾರೆ. ಸಂಘ ಪರಿವಾರದ ಜೋಡಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸಂಘ ಪರಿವಾರ ಕತ್ತರಿ ಆಗಲ್ಲ, ದಾರ ಸೂಜಿಯಾಗಿ ಕೆಲಸ ಮಾಡ್ತಾರೆ ಸಂಘ ಪರಿವಾರ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕಾದು ನೋಡ್ತಾ ಇದ್ದಾರೆ. ನೋಟಿಸ್ ಯಾವ ಸಂದರ್ಭದಲ್ಲಿ ಕೊಡಬೇಕು, ಏನು ಆಕ್ಷನ್ ತಗೋಬೇಕು ಎಲ್ಲ ಮಾಡ್ತಾರೆ. ನೀವು ಒಂದು ಪಾಯಿಂಟ್ ಕೇಳಿದ್ರೆ ಪ್ರಾರಂಭದಲ್ಲಿ, ನಾವು ಗಣೇಶನ ದರ್ಶನ ಮಾಡಿದ್ದು ಒಬ್ಬ ವ್ಯಕ್ತಿಯನ್ನು ವಿರುದ್ಧವಾಗಿ ನಮ್ಮ ಹೋರಾಟ ಅಲ್ಲ. ನಾವು ಮಾತಾಡಿ ಪದೇ ಅವ್ರ ಹೆಸರು ಜಪ ಮಾಡಿದರೆ ದೊಡ್ಡವರಾಗ್ಬಿಡ್ತಾರೆ. ಕಾಂಗ್ರೆಸ್ ಇವತ್ತು ಭ್ರಷ್ಟಾಚಾರ ಇದೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಲ್ಲ, ಇಂಥವ್ರಿಂದ ಹಾಳಾಗ್ತಿದೆ ಅಂತ ಹೇಳಿ ಜನ ಮಾತಾಡ್ತಾರೆ. ಕಾರ್ಯಕರ್ತರ ಮುಖಂಡರು ನೋವಿದೆ. 3 ಉಪಚುನಾವಣೆ ಸೋಲಿಗೆ ಇವತ್ತು ಅವರು ಹರಕಬಾಯಿ ಮತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಹಣ ಲೂಟಿ ಹೊಡೆದಂಥ ಹಣ, ತೋಳುಬಲ, ಅಧಿಕಾರಿ ಯಂತ್ರ ಬಳಕೆ ಮಾಡ್ಕೊಂಡು ಗೆದ್ದಿದ್ದಾರೆ. ಆದರೆ ಸರ್ಕಾರ ಇದ್ದಾಗ ಸಹಜ. ಹಿಂದೆ 2013ರಲ್ಲಿ ಗುಂಡ್ಲುಪೇಟೆ ಮತ್ತು ನಂಜನಗೂಡಲ್ಲಿ ಅವ್ರು ಗೆದ್ದಿದ್ರು. 2018ರಲ್ಲಿ ನಾವು ಗೆದ್ವಿ. 2018ರಲ್ಲಿ ಕಾಂಗ್ರೆಸ್ JDSಯಿಂದ ಕೆಲವರು ಬಂದರು, ಕೆಲವರು ಗೆದ್ದರು, ಕೆಲವರು ಸೋತರು. ಉಪಚುನಾವಣೆಯಲ್ಲಿ ನಾವು ಅಷ್ಟು ಗೆದ್ದಿದ್ವಿ, ಎಲ್ಲರೂ ಗೆದ್ದಿದ್ವಿ. ಜನಾದೇಶ ಮತ್ತು ರಾಜ್ಯದ ಪರವಾಗಿ ಬರುತ್ತೆ. ನಾವು ಸಂಘಟನೆ ಬಲ ಕೊಡಬೇಕಂತ ಪ್ರಾರ್ಥನೆ ಮಾಡಿದ್ವಿ. ಇನ್ನು ಅಲ್ಲಿಂದ ತಾಯಿ ಚಾಮುಂಡೇಶ್ವರಿ ದರ್ಶನ ಯಾಕೆ ಪಡೆದೀವಿ ಅಂದರೆ, ಅಲ್ಲಿ ಸಿಸ್ಟರನ್ನು ರಕ್ಷಣೆ ಮಾಡೋ ತಾಯಿ, ದುಷ್ಟರನ್ನು ಸಿಸ್ಟರನ್ನು ಸಂರಕ್ಷಣೆ ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿ ನಾಡದೇವತೆ. ನಾವು ಪಕ್ಷಕ್ಕೆ ಒಳ್ಳೆಯದಾಗಲಿ, ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ, ಜೊತೆಗಿರ್ಬೇಕಂತ ಹೇಳಿ ರಾಜ್ಯದ ಜನರಿಗೆ ಎಲ್ಲ ಕಡೆ ಸಂದೇಶ ಕೂಡ ಕೊಟ್ಟಿವಿ. ಮತ್ತು ದುಷ್ಟರು ಅಂದರೆ ಆಂತರಿಕವಾಗಿ ಯಾರು ಹೆಸರು ಹೇಳಲ್ಲ, ಯಾರು ವಿನಾಕಾರಣ ಈ ತೊಂದರೆ ಕೊಡ್ತಿದ್ದಾರೆ. ಸಮಾವೇಶ ಯಾಕೆ ಮಾಡ್ಬೇಕು? ನೀವೇ ಹೇಳ್ದಂಗೆ ವಿಜಯೇಂದ್ರ ಅವರ ನಾಯಕತ್ವ ಬಂದ್ಮೇಲೆ ಪಕ್ಷಕ್ಕೆಲ್ಲ ಒಳ್ಳೇದಾಗ್ತಾ ಇದೆ, ಸಂಘಟನೆ ಚೆನ್ನಾಗಾಗ್ತಿದೆ. ಹಿಂಗಿರುವಾಗ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಆದ್ರೂ ಏನಿದೆ ರೇಣುಕಾಚಾರ್ಯ ಅವರೇ? ಯತ್ನಾಳ್ ಅವ್ರ ವಿರುದ್ಧವಾಗಿ ಶಕ್ತಿ ಪ್ರದರ್ಶನ ಸಮಾವೇಶ ಶಕ್ತಿ ಪ್ರದರ್ಶನ ಅಲ್ಲ. ಮುಂಬರುವ ಲೋಕಲ್ ಬಾಡೀಸ್ಗೆ ನಮ್ಮ ಕಾರ್ಯಕರ್ತರ ಮುಖಂಡ ಶಕ್ತಿ ತುಂಬಬೇಕು. ಅದಕ್ಕೋಸ್ಕರ ಪ್ರವಾಸ. ಮತ್ತು ದಾವಣಗೆರೆಯಲ್ಲಿ ನೋಡಿ, ಈಗ ನಾವು ಪೂರ್ವ ಸಭೆ ಮಾಡ್ತಿದ್ದೀವಿ. ಆ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸಮಾವೇಶ ಇನ್ನೂ ನಾವು ದಿನಾಂಕ ನಿಗದಿ ಮಾಡಿಲ್ಲ, ಏನಿಲ್ಲ. ಪೂರ್ವಭಾವಿ ಸಭೆ ಮಾಡಿ ನಾನೊಬ್ಬನೇ ತೀರ್ಮಾನ ಇಲ್ಲ, ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಉದ್ದೇಶ ಮಧ್ಯ ಕರ್ನಾಟಕ ದಾವಣಗೆರೆ ಒಂದು ಶಕ್ತಿ ಕೇಂದ್ರ. ಅಲ್ಲಿಂದ ಪ್ರಾರಂಭ ಆದರೆ ಇಡೀ ರಾಜ್ಯದ ಉದ್ದಾಗಲಕ್ಕೆ BJP ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ತುಂಬತಕ್ಕಂಥ ಸಮಾವೇಶ ಆಗಬೇಕು. ಅದನ್ನ ಯೋಚನೆ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಈಗ ನೀವು ಹಾಗೆ BC ಪಾಟೀಲ್ರು ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆಯ್ತು ನೀವೆಲ್ಲರೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡ್ಲಿಕ್ಕೆ ಶಾಸಕರು ಬಹಳ ಜನ ಇದ್ದಾರೆ. 50 ಜನ ಕಳೆದ 15 ದಿವಸಗಳಿಂದ ಒಂದ್ ದಿವಸ ಪಾಲ್ಗೊಂಡು, ನಮ್ಮ ಬೆಳ್ಳಿಯವರಿಬ್ಬರು ಮಾಜಿ ಸಚಿವರು ಪಾಲ್ಗೊಂಡಿದ್ರು. ಇನ್ನು ಬಹಳಷ್ಟು ಜನಕ್ಕೆ ಫೋನ್ ಮಾಡ್ತಾರೆ, ನಾವು ಬರ್ತೀವಿ ಕರೀರಿ, ವಿಧಾನ ಪರಿಷತ್ ಮಾಜಿ. ಅವರೊಬ್ಬರೇ ಹಿಂದೂ ಅಲ್ಲರಿ. ಯಾಕೆ ಹಿಂದಂಗೆ JDSಗೆ ಯಾಕೆ ಹೋಯ್ದ್ರಿ? ಟಿಪ್ಪು ಸುಲ್ತಾನ್ ಕಟ್ಟಿಗೆ ಹಿಡಿದು ಡ್ರೆಸ್ ಹಾಕಿಂದು ಇಫ್ತಿಯಾರ್ ಕೂಟ ಮಾಡಿರಲ್ಲ, ಅವಾಗೆಲ್ಲ ಹೋಗಿತ್ತು. ಅವರನ್ನು ಅವ್ರು ರಕ್ಷಣೆ ಮಾಡ್ಕೊಳಕ್ಕೆ ಉತ್ತರ ಕರ್ನಾಟಕ ಅಥವಾ ಹಿಂದೂ ಇದು ಒಂದು ಮುಖವಾಣಿ ಅಷ್ಟೇ. ಹಿಂದೆ ಯಾರು ಹೈಕಮಾಂಡ್ ನಾಯಕರು ಅವ್ರ ಹಿಂದೆ RSS ನಾಯಕರು ಇಲ್ಲದೆ ಹೋದ್ರೆ ಯಾಕೆ ಅವ್ರನ್ನ ಉಚ್ಚಾಟನೆ ಮಾಡಕ್ ಆಗ್ತಿಲ್ಲ? ಉಚ್ಚಾಟನೆ ಬಿಡಿ, ಒಂದು ನೋಟಿಸ್ ಕೂಡ ಕೊಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಸಂಘ ಪರಿವಾರದವರು ಮಾರ್ಗದರ್ಶನ ಮಾಡ್ತಾರೆ. ಸಂಘ ಪರಿವಾರದವರು ಕರೆದು ತಿಳಿ ಹೇಳ್ತಾರೆ. ಸಂಘ ಪರಿವಾರದ ಜೋಡಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸಂಘ ಪರಿವಾರ ಕತ್ತರಿ ಆಗಲ್ಲ, ದಾರ ಸೂಜಿಯಾಗಿ ಕೆಲಸ ಮಾಡ್ತಾರೆ ಸಂಘ ಪರಿವಾರ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕಾದು ನೋಡ್ತಾ ಇದ್ದಾರೆ. ನೋಟಿಸ್ ಯಾವ ಸಂದರ್ಭದಲ್ಲಿ ಕೊಡಬೇಕು, ಏನು ಆಕ್ಷನ್ ತಗೋಬೇಕು ಎಲ್ಲ ಮಾಡ್ತಾರೆ. ನೀವು ಒಂದು ಪಾಯಿಂಟ್ ಕೇಳಿದ್ರೆ ಪ್ರಾರಂಭದಲ್ಲಿ, ನಾವು ಗಣೇಶನ ದರ್ಶನ ಮಾಡಿದ್ದು ಒಬ್ಬ ವ್ಯಕ್ತಿಯನ್ನು ವಿರುದ್ಧವಾಗಿ ನಮ್ಮ ಹೋರಾಟ ಅಲ್ಲ. ನಾವು ಮಾತಾಡಿ ಪದೇ ಅವ್ರ ಹೆಸರು ಜಪ ಮಾಡಿದರೆ ದೊಡ್ಡವರಾಗ್ಬಿಡ್ತಾರೆ. ಕಾಂಗ್ರೆಸ್ ಇವತ್ತು ಭ್ರಷ್ಟಾಚಾರ ಇದೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಲ್ಲ, ಇಂಥವ್ರಿಂದ ಹಾಳಾಗ್ತಿದೆ ಅಂತ ಹೇಳಿ ಜನ ಮಾತಾಡ್ತಾರೆ. ಕಾರ್ಯಕರ್ತರ ಮುಖಂಡರು ನೋವಿದೆ. 3 ಉಪಚುನಾವಣೆ ಸೋಲಿಗೆ ಇವತ್ತು ಅವರು ಹರಕಬಾಯಿ ಮತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಹಣ ಲೂಟಿ ಹೊಡೆದಂಥ ಹಣ, ತೋಳುಬಲ, ಅಧಿಕಾರಿ ಯಂತ್ರ ಬಳಕೆ ಮಾಡ್ಕೊಂಡು ಗೆದ್ದಿದ್ದಾರೆ. ಆದರೆ ಸರ್ಕಾರ ಇದ್ದಾಗ ಸಹಜ.
ಹಿಂದೆ 2013ರಲ್ಲಿ ಗುಂಡ್ಲುಪೇಟೆ ಮತ್ತು ನಂಜನಗೂಡಲ್ಲಿ ಅವ್ರು ಗೆದ್ದಿದ್ರು. 2018ರಲ್ಲಿ ನಾವು ಗೆದ್ವಿ. 2018ರಲ್ಲಿ ಕಾಂಗ್ರೆಸ್ JDS ಇಂದ ಕೆಲವರು ಬಂದರು, ಕೆಲವರು ಗೆದ್ದರು, ಕೆಲವರು ಸೋತರು. ಉಪಚುನಾವಣೆಯಲ್ಲಿ ನಾವು ಅಷ್ಟು ಗೆದ್ದಿದ್ವಿ, ಎಲ್ಲರೂ ಗೆದ್ದಿದ್ವಿ. ಸಮಾವೇಶದ ಉದ್ದೇಶ ಏನು ರೇಣುಕಾಚಾರ್ಯ ಅವರೇ? ದಾವಣಗೆರೆಯಲ್ಲಿ ಸಮಾವೇಶ ಮಾಡೋ ಉದ್ದೇಶ ಏನು? ಜನಾದೇಶ ಮತ್ತು ರಾಜ್ಯದ ಪರವಾಗಿ ಬರುತ್ತೆ. ನಾವು ಸಂಘಟನೆ ಬಲ ಕೊಡಬೇಕಂತ ಪ್ರಾರ್ಥನೆ ಮಾಡಿದ್ವಿ. ಇನ್ನು ಅಲ್ಲಿಂದ ತಾಯಿ ಚಾಮುಂಡೇಶ್ವರಿ ದರ್ಶನ ಯಾಕೆ ಪಡೆದೀವಿ ಅಂದರೆ, ಅಲ್ಲಿ ಸಿಸ್ಟರನ್ನು ರಕ್ಷಣೆ ಮಾಡೋ ತಾಯಿ, ದುಷ್ಟರನ್ನು ಸಿಸ್ಟರನ್ನು ಸಂರಕ್ಷಣೆ ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿ ನಾಡದೇವತೆ. ನಾವು ಪಕ್ಷಕ್ಕೆ ಒಳ್ಳೆಯದಾಗಲಿ, ರಾಜ್ಯದ ಅಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ, ಜೊತೆಗಿರ್ಬೇಕಂತ ಹೇಳಿ ರಾಜ್ಯದ ಜನರಿಗೆ ಎಲ್ಲ ಕಡೆ ಸಂದೇಶ ಕೂಡ ಕೊಟ್ಟಿವಿ. ಮತ್ತು ದುಷ್ಟರು ಅಂದರೆ ಆಂತರಿಕವಾಗಿ ಯಾರು ಹೆಸರು ಹೇಳಲ್ಲ, ಯಾರು ವಿನಾಕಾರಣ ಈ ತೊಂದರೆ ಕೊಡ್ತಿದ್ದಾರೆ. ಸಮಾವೇಶ ಯಾಕೆ ಮಾಡ್ಬೇಕು? ನೀವೇ ಹೇಳ್ದಂಗೆ ವಿಜಯೇಂದ್ರ ಅವರ ನಾಯಕತ್ವ ಬಂದ್ಮೇಲೆ ಪಕ್ಷಕ್ಕೆಲ್ಲ ಒಳ್ಳೇದಾಗ್ತಾ ಇದೆ, ಸಂಘಟನೆ ಚೆನ್ನಾಗಾಗ್ತಿದೆ. ಹಿಂಗಿರುವಾಗ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಆದ್ರೂ ಏನಿದೆ ರೇಣುಕಾಚಾರ್ಯ ಅವರೇ? ಯತ್ನಾಳ್ ಅವ್ರ ವಿರುದ್ಧವಾಗಿ ಶಕ್ತಿ ಪ್ರದರ್ಶನ ಸಮಾವೇಶ ಶಕ್ತಿ ಪ್ರದರ್ಶನ ಅಲ್ಲ. ಮುಂಬರುವ ಲೋಕಲ್ ಬಾಡೀಸ್ಗೆ ನಮ್ಮ ಕಾರ್ಯಕರ್ತರು ಮುಖಂಡರು ಶಕ್ತಿ ತುಂಬಬೇಕು, ಅದಕ್ಕೋಸ್ಕರ ಪ್ರವಾಸ. ಮತ್ತು ದಾವಣಗೆರೆಯಲ್ಲಿ ನೋಡಿ, ಈಗ ನಾವು ಪೂರ್ವ ಸಭೆ ಮಾಡ್ತಿದ್ದೀವಿ. ಆ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಸಮಾವೇಶ ಇನ್ನೂ ನಾವು ದಿನಾಂಕ ನಿಗದಿ ಮಾಡಿಲ್ಲ, ಏನಿಲ್ಲ. ಪೂರ್ವಭಾವಿ ಸಭೆ ಮಾಡಿ ನಾನೊಬ್ಬನೇ ತೀರ್ಮಾನ ಇಲ್ಲ, ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಉದ್ದೇಶ ಮಧ್ಯ ಕರ್ನಾಟಕ ದಾವಣಗೆರೆ ಒಂದು ಶಕ್ತಿ ಕೇಂದ್ರ. ಅಲ್ಲಿಂದ ಪ್ರಾರಂಭ ಆದರೆ ಇಡೀ ರಾಜ್ಯದ ಉದ್ದಾಗಲಕ್ಕೆ BJP ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿ ತುಂಬತಕ್ಕಂಥ ಸಮಾವೇಶ ಆಗಬೇಕು. ಅದನ್ನ ಯೋಚನೆ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡಿ. ಈಗ ನೀವು ಹಾಗೆ BC ಪಾಟೀಲ್ರು ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆಯ್ತು ನೀವೆಲ್ಲರೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡ್ಲಿಕ್ಕೆ ಶಾಸಕರು ಬಹಳ ಜನ ಇದ್ದಾರೆ. 50 ಜನ ಕಳೆದ 15 ದಿವಸಗಳಿಂದ ಒಂದ್ ದಿವಸ ಪಾಲ್ಗೊಂಡು, ನಮ್ಮ ಬೆಳ್ಳಿಯವರಿಬ್ಬರು ಮಾಜಿ ಸಚಿವರು ಪಾಲ್ಗೊಂಡಿದ್ರು. ಇನ್ನು ಬಹಳಷ್ಟು ಜನಕ್ಕೆ ಫೋನ್ ಮಾಡ್ತಾರೆ, ನಾವು ಬರ್ತೀವಿ ಕರೀರಿ. ವಿಧಾನ ಪರಿಷತ್ ಮಾಜಿ 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನಿರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.